ಸೀತಾಳ ಮನಸ್ಸಿಗೆ ತುಂಬ ಸಂಕಟ ಆಯಿತು. ತಾನು ಖುಷಿಯಾಗಿದ್ದೀನಿ ಅಂತ ಅಂದ್ಕೊಳ್ಳುವಷ್ಟರಲ್ಲೇ ರಾಮ್ ಕಣ್ಣೀರು ಹಾಕಿಸ್ಬಿಟ್ಟಿದ್ದ. ಅವಳ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುವಂತೆ ನಡ್ಕೊಂಡು ಅವನು ಓಟ್ ಹೋಗಿದ್ದ. ಅವಳು ಅಳ್ತಾ ಅಂದ್ಕೊಂಡ್ಲು, ನೀನು ಮತ್ತೆ ಅದೇ ಮಾತಂದೆ, ನನಗೆ ಮದುವೆ ಇಷ್ಟ ಇಲ್ಲ ಅಂತ. ನಿನಗೆ ಮದುವೆ ಬಗ್ಗೆ, ಕಟ್ಕೊಂಡು ಹೆಂಡತಿ ಬಗ್ಗೆ ಯಾವುದೇ ಗೌರವ ಇಲ್ಲ, ದುಡ್ಡಿದೆ ಅನ್ನೋ ಅಹಂಕಾರ ಬಿಟ್ಟರೆ ಇನ್ನೇನೂ ಇಲ್ಲ. ನನಗಿದಿಷ್ಟ ಇಲ್ಲ ಅಂತ ತುಂಬ ಹೊತ್ತು ಅಳ್ತಾ ಕೂತಿದ್ಲು. ಆಮೇಲೆ ಅವಳು ಒಂದು ನಿರ್ಧಾರಕ್ಕೆ ಬಂದಳು. ಅವಳು ಯೋಚನೆ ಏನಂತ ತಿಳಿಯದ ಶಿರೀಷಾ ರೂಮಿಗೆ ಬಂದು ವಿಷಯವನ್ನು ಹೇಳಿದ್ಲು. ಸರ್ ಲಂಡನ್ಗೆ ಹೋಗ್ತಿದ್ದಾರಂತೆ, ಯಾಕೋ ತುಂಬ ಕೋಪದಲ್ಲಿದ್ದಾರೆ, ಲಕ್ಷ್ಮಣ್ ಕೂಡ ಬೇಜಾರು ಮಾಡ್ಕೊಳ್ತಿದ್ದಾನೆ ಅಂತ ವಿಷಯವನ್ನು ತಿಳಿಸಿದ್ಲು. ಸೀತಾ ಕೋಪದಿಂದ ನೋಡ್ತಾ, ಹೌದಾ, ಒಳ್ಳೆಯದು, ಸರ್ ಲಂಡನ್ಗೆ ಹೋಗ್ತಿದ್ದಾರಾ, ಗುಡ್, ಹಾಗಿದ್ರೆ ನಾನು ತುಂಬ ಖುಷಿಯಾಗಿರ್ತೀನಿ, ಎಷ್ಟು ಪ್ರಶಾಂತವಾಗಿರ್ತೀನಿ. ಪರವಾಗಿಲ್ಲ, ಲಂಡನ್ಗೆ ಹೋಗ್ತಾರೋ ಇನ್ನೆಲ್ಲಿಗಾದರೂ ಹೋಗ್ತಾರೋ, ನನಗೆ ಯಾಕೆ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಮಿತಿಯಲ್ಲಿರಬೇಕು ಅಂತ ಅಂದ್ರಲ್ಲ, ಇರ್ತೀನಿ. ಅವರಿಗಾಗಿ ನಿಜಕ್ಕೂ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ, ನನಗೇನಾದರೂ ಅಗತ್ಯನೇ ಇಲ್ಲ ಅಂತ ಕೋಪದಿಂದ ಹೇಳಿ, ತನ್ನನ್ನು ಡಿಸ್ಟರ್ಬ್ ಮಾಡಬೇಡ, ಒಬ್ಬಳನ್ನೇ ಬಿಟ್ಬಿಡು ಅಂತ ಹೇಳಿದ್ಲು. ಶಿರೀಷಾ ವಿನಂತಿಸ್ತಾ ಊಟ ಮಾಡುವಂತೆ ಹೇಳಿದ್ಲು. ಸೀತಾ ಕೋಪದಿಂದ ನೋಡ್ತಾ, ಶಿರೀಷಾ ಒಂದು ಪ್ರಶ್ನೆ ಕೇಳ್ತೀನಿ, ಪ್ರಾಮಾಣಿಕವಾಗಿ ಉತ್ತರ ಹೇಳ್ತೀಯಾ ಅಂತ ಕೇಳಿದ್ಲು. ಶಿರೀಷಾ ಹೇಳ್ತೀನಿ ಅಂದ್ಲು. ಸೀತಾ ಎಷ್ಟೋ ಸಂಕಟದಿಂದ ನೋಡ್ತಾ, ನೀನು ತಪ್ಪು ಇಲ್ದಿದ್ರು ಯಾರಾದರೂ ನಿನ್ನ ಕೆನ್ನೆಗೆ ಬಾರಿಸಿದ್ರೆ ನಿನಗೆ ಹೇಗಿರುತ್ತೆ, ಹಸಿವಾಗುತ್ತಾ, ಅನ್ನ ಗಂಟ್ಲಿಂದ ಕೆಳಗೆ ಇಳಿಯುತ್ತಾ? ಶಿರೀಷಾ ಕಣ್ಣೀರು ಹಾಕ್ಕೊಳ್ತಾ, ಇಲ್ಲ ಸೇರಲ್ಲ ಅಂತ ಹೇಳಿದ್ಲು. ಸೀತಾ ನಿಟ್ಟುಸಿರು ಬಿಟ್ಟು, ಥ್ಯಾಂಕ್ಸ್, ಇವಾಗ ನನ್ನ ಪರಿಸ್ಥಿತಿಯೂ ಅಷ್ಟೇ, ನಿಮ್ಮ ಬಾಸ್ ನನ್ನ ಕೆನ್ನೆಗೆ ಹೊಡೆದಿಲ್ಲ, ಮನಸ್ಸಿಗೆ ಹೊಡೆದು ಹೋಗಿದ್ದಾರೆ, ನಾನು ಎಲ್ಲಿಂದ ಊಟ ಮಾಡಲಿ ಹೇಳು? ಇಲ್ಲ, ನನ್ನ ಕೈಯಿಂದ ಆಗಲ್ಲ, ನನಗೆ ಪ್ರಶಾಂತತೆ ಬೇಕು, ಪ್ಲೀಸ್ ಅರ್ಥ ಮಾಡ್ಕೊ ಹೋಗು ಅನ್ನುತ್ತಾ ಅವಳನ್ನ ಕಳಿಸಿ ರೂಮ್ನಲ್ಲಿ ಒಂಟಿಯಾಗಿ ಕೂತು ತನಗೆ ಎಷ್ಟು ಇಷ್ಟವಾದ ಭಗವಂತ ರಾಮನನ್ನು ನೆನೆಸ್ಕೊಳ್ತಾ ವೀಣೆ ನುಡಿಸ್ತಾ ಹಾಡು ಹಾಡ್ತಿದ್ದಾಳೆ. ಅವಳು ದುಃಖಿಸ್ತಾ ಎಷ್ಟೋ ಸಂಕಟ ಪಡ್ತಾ ವೀಣೆ ನುಡಿಸ್ತಾ ಕಾಲ ಕಳೆದ್ಲು. ಅವಳಿಗೆ ತುಂಬ ದುಃಖ ಆಗ್ತಿತ್ತು. ರಾಮನಂತವನ ಗಂಡನಾಗಿ ಬರ್ಬೇಕು ಅಂದ್ಕೊಂಡ್ರೆ ರಾಕ್ಷಸನ ಥರ ಮೂರ್ಖ ಗಂಡನಾಗಿ ಬಂದಿದ್ದಾನೆ ಅಂತ ಅಳ್ತಾ ಕಾಲ ಕಳೆದ್ಲು. ಲಂಡನ್ ಫ್ಲೈಟ್ ಸ್ಟಾರ್ಟ್ ಆಯಿತು. ಕೆಲವೇ ನಿಮಿಷಗಳಲ್ಲಿ ಆಕಾಶದಲ್ಲಿ ವಿಮಾನ ಹಾರುತ್ತಾ ಲಂಡನ್ ಕಡೆಗೆ ಪ್ರಯಾಣವನ್ನು ಬೆಳೆಸ್ತು. ಮಧ್ಯರಾತ್ರಿವರೆಗೂ ಸೀತಾ ಸಂಕಟ ಪಡುತ್ತಲೇ ಕಾಲ ಕಳೆದ್ಲು. ರಾಮ್ ಊರಿನಲ್ಲಿಲ್ಲ. ಇನ್ನು ಆ ರೂಮ್ನಲ್ಲಿ ಅವಳು ಎಷ್ಟೇ ಹತ್ರು ಎಷ್ಟೇ ಹಂಬಲಿಸಿದ್ರು ಯಾರೂ ಬರಲ್ಲ ಅಂತ ಬೇಜಾರಿಂದ ಎದ್ದು ಬೆಡ್ ಮೇಲೆ ಹೊರ್ಕೊಂಡ್ಲು. ನಡೆದ ಘಟನೆನ ನೆನಪು ಮಾಡ್ಕೊಳ್ತಾ ಕಣ್ಣು ಮುಚ್ಕೊಂಡ್ಲು. ಆದರೆ ನಿದ್ದೆ ಪರಿಸ್ಥಿತಿಯಲ್ಲಿದ್ದಾಳೆ ಸೀತಾ. ಸ್ವಲ್ಪ ಸಮಯ ಕಳೀತು. ಸೀತಾ ಬೆಡ್ ಮೇಲಿಂದ ಕೆಳಗೆ ಬೀಳುವಂಥ ಪರಿಸ್ಥಿತಿ ಇತ್ತು. ಬೆಡ್ ಅಂಚಿಗೆ ಬಂದು ಇನ್ನೇನು ಕೆಳಗೆ ಬೀಳ್ತಾಳೆ ಅನ್ನೋಷ್ಟರಲ್ಲಿ ಅವಳನ್ನ ಇಬ್ಬರು ಕೈಗಳನ್ನ ಗಟ್ಟಿಯಾಗಿ ಗಾಳಿಯಲ್ಲಿ ಹಿಡ್ಕೊಂಡ್ರು. ಇಲ್ಲದಿದ್ದರೆ ಸೀತಾ ಕೆಳಗೆ ಬೀಳ್ತಿದ್ಲು. ಅವಳು ನಿದ್ದೆಯಲ್ಲಿದ್ದರೂ ಸುರಕ್ಷಿತವಾಗಿದ್ದಾಳೆ. ಕೈಗಳಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಪರೀಕ್ಷಿಸಿ ನೋಡಿದ್ರೆ ತಿಳಿಯುತ್ತೆ ಬೆಳಗಿಂದ ಅವಳು ಎಷ್ಟು ಸಂಕಟಪಟ್ಟಿದ್ದಾಳೆ, ಎಷ್ಟು ಕುಗ್ಗಿದ್ದಾಳೆ ಅಂತ. ಬಾಡು ಹೋಗಿರೋ ಅವಳ ಮುಖ ನೋಡಿದ್ರೆ ಯಾರಿಗಾದರೂ ತುಂಬ ಕಷ್ಟ ಅನಿಸುತ್ತೆ. ಮೇಲನೆ ಅವಳನ್ನ ಬೆಡ್ ಮೇಲೆ ಮಲಗಿಸಿ ಮೌನವಾಗಿ ಬಂದವರು ಅವಳನ್ನ ನೋಡ್ತಾ ನಿಂತುಬಿಟ್ರು. ಬಂದದ್ದು ಬೇರೆ ಯಾರೂ ಅಲ್ಲ, ರಾಮ್. ಕೋಪದಿಂದ ಕಿರ್ಚಾಡಿ ಹೊರಟೋಗಿದ್ದ ರಾಮ್ ಲಂಡನ್ ಫ್ಲೈಟ್ ಹತ್ತೋದಕ್ಕೆ ಸಾಧ್ಯ ಆಗಲಿಲ್ಲ. ಮನಸ್ಸು ಒಪ್ಪಲಿಲ್ಲ. ಯಾವ ತಪ್ಪು ಮಾಡುತ್ತಾನೆ, ಹೆಂಡತಿ ಮೇಲೆ ಕಿರ್ಚಾಡಿ ಬಂದ ಅವನ ಮನಸ್ಸು ಅಲ್ಲೇ ನಿಲ್ಲು ಅಂತಿದ್ರೆ ಹೆಜ್ಜೆ ಇಡೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಕೊನೆ ನಿಮಿಷದಲ್ಲಿ ಬಿಸ್ನೆಸ್ ಜವಾಬ್ದಾರಿನ ಲಕ್ಷ್ಮಣ್ ಒಪ್ಪಿಸಿ ಲಂಡನ್ಗೆ ಅವನನ್ನೇ ಹೋಗುವಂತ ಆಜ್ಞೆ ಮಾಡಿ ಆಶ್ಚರ್ಯ ಕೊಟ್ಟಿದ್ದ. ಆದರೆ ಮನೆಗೆ ತಕ್ಷಣವೇ ಬರಲಾಗಲಿಲ್ಲ. ಒಂಟಿಯಾಗಿ ಒಂದು ಕಡೆ ಕೂತ್ಬಿಟ್ಟಿದ್ದ. ಎಷ್ಟೇ ಬೇಡ ಅಂದರೂ ಸೀತಾಳ ರೂಪ ನೆನಪಿಗೆ ಬರ್ತಿದ್ರೆ ಇನ್ನು ತನ್ನ ಕೈಯಿಂದ ಆಗಲ್ಲ ಅನ್ನುವಂತೆ ಮನೆ ತಲುಪಿದ್ದ. ಸಮಯಕ್ಕೆ ಅವಳು ಕೆಳಗೆ ಬೀಳದಂತೆ ತನ್ನ ಕೈಗಳಿಗೆ ತೆಗೆದುಕೊಂಡು ತಡೆದಿದ್ದ. ರಾಮ್ ಮೌನವಾಗಿ ಅವಳನ್ನ ನೋಡ್ತಿದ್ದಾನೆ. ಸೀತಾ ಸದ್ಯಕ್ಕೆ ನಿದ್ದೆ ಮಾಡ್ತಿದ್ದಾಳೆ, ಹಾಗೆ ತುಂಬ ದಣಿದಿದ್ದಾಳೆ. ಅದಕ್ಕೆ ರಾಮ್ ಅವಳನ್ನ ಎತ್ಕೊಂಡು ತಿರುಗಿ ಬೆಡ್ ಮೇಲೆ ಮಲಗಿಸಿದ್ರು. ಅವಳಿಗೆ ಎಚ್ಚರನೇ ಬರಲಿಲ್ಲ. ಅವಳು ತಿಳ್ಕೊಳ್ಳೂ ಇಲ್ಲ. ಅವಳು ತುಂಬ ಸಂಕಟಪಟ್ಟಿದ್ದಾಳೆ ಅಂತ ಅವನಿಗೆ ಅರ್ಥ ಆಗೋಯ್ತು. ತಪ್ಪು ಮಾಡಿದೆ ಎನ್ನುವಂತೆ ಮೌನವಾಗಿ ನಿಂತು ನೋಡ್ತಿದ್ದಾನೆ. ಸ್ವಲ್ಪ ಸಮಯ ಕಳೀತು. ಸೀತಾ ಮನಸ್ಸಿನ ಸಂಕಟವನ್ನು ನಿದ್ದೆಯಲ್ಲಿ ಕನಿವರಿಸ್ತಿರುವಂತೆ ಗಟ್ಟಿಯಾಗಿ ಮಾತಾಡ್ತಿದ್ದಾಳೆ. ನನಗೆ ಯಾರೂ ಇಲ್ಲ, ನಾನು ಒಂಟಿ, ನನ್ನ ಹೊಡೆದ್ರು ಬೈದರು ಕೇಳೋರು ಅಂತ ಯಾರೂ ಇಲ್ಲ. ಮದುವೆ ಆಗಿ ಬಂದರೂ ನನ್ನ ಹಣೆ ಬರಹ ಬದಲಾಗಲಿಲ್ಲ. ಶ್ರೀರಾಮ, ನನ್ನನ್ನು ಯಾಕೆ ಹುಟ್ಟಿಸ್ದೆ, ನನಗೆ ಬದುಕಬೇಕು ಅನ್ನಿಸ್ತಿಲ್ಲ, ನನಗೆ ಬದುಕಬೇಕು ಅನ್ನೋ ಆಸೆನೇ ಇಲ್ಲ ಅಂತ ಅಳ್ತಿರುವಂತ ಕನ್ವರ್ಸ್ತಿದ್ದಾಳೆ ಸೀತಾ ಅಷ್ಟೇ. ಅವಳ ಮಾತುಗಳನ್ನ ಕೇಳಿ ರಾಮ್ಗೆ ತಡ್ಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕೆ ಅವಳ ಒಂದು ಚಿಕ್ಕ ಮಗುವಿನಂತ ಹತ್ರಕ್ಕೆ ತೆಗೆದುಕೊಂಡು, ಹೇ ಸೀತಾ, ಏನಿದು, ಏನು ಮಾತಾಡ್ತಿದ್ಯಾ, ಹೀಗೆ ನೋಡು ಅಂತ ಕರೆದ. ಅವಳು ನಿದ್ದೆ ಅವಸ್ಥೆಯಲ್ಲಿದ್ದಾಳೆ. ಪಕ್ಕಕ್ಕೆ ತಿರುಗಿದ್ಲು, ಆದರೆ ಎಚ್ಚರ ಆಗಲಿಲ್ಲ. ಇಕ್ಕಟ್ಟಿಗೆ ಸಿಲುಕದಂತೆ ಭಾಸವಾಗುತ್ತಾ ಅವನು ಮುಂದಕ್ಕೆ ಬಂದ. ಆ ಸಮಯದಲ್ಲಿ ಅವಳ ಕೈಗೆ ಬ್ಯಾಂಡೇಜ್ ಇರುವುದನ್ನು ನೋಡಿದ ರಾಮ್ ಅವನು ಅವಳನ್ನು ಎಷ್ಟರ ಮಟ್ಟಿಗೆ ನೋಯಿಸಿದ್ದಾನೆ ಅಂತ ಕ್ಷಣದಲ್ಲಿ ಅರ್ಥ ಆಗೋಯ್ತು. ಸೀತಾ ಕೈ ಬಳೆಗಳು ಒಡೆದು ಗಾಯ ಆಗಿದೆ.
ಅದು ತನ್ನ ಕಾರಣದಿಂದಲೇ. ಅಷ್ಟಕ್ಕೆ ಅವನು ಪೂರ್ತಿ ಆಕಾರಕ್ಕೆ ಹೋದ. ಮುಂಡಾಗ ಅವಳಿಗೆ ದೂರ ಇರಬೇಕು ಅಂದ್ಕೊಂಡಿದ್ದ ವ್ಯಕ್ತಿ ಅವಳನ್ನ ನೆನಪಿಗೆ ಬಂದು ಹತ್ತಿ ಹಿಡ್ಕೊಂಡು ತುಂಬ ನೊಂದ್ಕೊಡ್ತಿದ್ದಾನೆ. ಆಗ ಎಚ್ಚರ ಬಂತು ಅವಳಿಗೆ, ತನ್ನನ್ನು ಯಾರೋ ಅಪ್ಕೊಂಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಸೀತಾ ಬೆಚ್ಚಿಬಿದ್ದು ಕಣ್ ತೆರೆದ್ಲು. ನೋಡಿದ್ರೆ ಅವಳು ರಾಮ್ ಅಪ್ಪಣಿಯಲ್ಲಿದ್ದಾಳೆ. ಅಷ್ಟೇ, ಬೆಳಗ್ಗೆ ಬೈದ ಬೈಗಳ ತೋರಿಸಿದ ಕೋಪ ನೆನಪು ಮಾಡಿಕೊಡ್ತಾ ಅವನನ್ನು ಕೊಡವಿ ದೂರ ಸರಿದು ಕೂತ್ಲು. ರಾಮ್ ತಡಬಡಿಸ್ತಾ, ಸಾರಿ, ನಿನ್ನ ತುಂಬ ನೋಯಿಸ್ದೆ, ನಿಜವಾಗಿಯೂ ಸಾರಿ. ಆದರೂ ನೀನು ಹಾಗೆ ಹೇಗೆ ಕನವರಿಸ್ತೀಯ? ನಿನ್ನ ಹೊಡೆದ್ರು ಬೈದ್ರು ಕೇಳೋರಿಲ್ಲ ಅಂದರೆ ಯಾರೂ ಇಲ್ವಾ? ನಿನಗೆ ಬದುಕಬೇಕು ಅನ್ನಿಸ್ತಿಲ್ವಾ? ಆಗ ಹೇಗಂತೀಯ? ನಿನ್ನನ್ನು ಯಾರಾದರೂ ಹೊಡೆದ್ರೆ ಬೈದರೆ ನಾನು ಸುಮ್ಮನಿರ್ತೀನಾ? ಪ್ರಾಣ ತೆಗೆದು ಬಿಡ್ತೀನಿ. ಏನೋ ಕೋಪದಲ್ಲಿ ಕಿರ್ಚಾಡಿದೆ, ಅದಕ್ಕೆ ಇಷ್ಟೊಂದು ದೊಡ್ಡ ಆಲೋಚನೆಗಳು ಮಾತುಗಳಾಡ್ಬಿಡ್ತೀಯಾ? ನನ್ನ ಕೋಪದ ಸಂಗತಿ ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ? ಡಿಸ್ಟರ್ಬ್ ಮಾಡಬೇಡ ಅಂದರೆ ನೀನೇ ಒಳಗಡೆ ಬಂದು ನನ್ನ ಇನ್ನಷ್ಟು ಡಿಸ್ಟರ್ಬ್ ಆಗುವಂತ ಮಾಡಿದೆ. ಅದರಿಂದ ನಾನು ಏನೋ ಬಾಯಿಗೆ ಬಂದಂತ ಮಾತಾಡ್ಬಿಟ್ಟೆ. ಸರಿ ಬಿಡು, ನೀನು ಬೆಳಗ್ಗಿನಿಂದ ಏನೂ ತಿಂದಿರಲ್ಲ, ಬಾ ರಾತ್ರಿ ಊಟ ಮಾಡೋಣ ಅಂತ ಎಷ್ಟೋ ನಾರ್ಮಲ್ ಆಗಿ ಮಾತಾಡ್ದ ರಾಮ್. ಸೀತಾ ಕಣ್ಣೀರು ಹಾಕೊಳ್ತಾ ಮುಖ ಪಕ್ಕಕ್ಕೆ ತಿರುಗಿಸಿದ್ಲು. ರಾಮ್ ಒಳಗೆ ಹತ್ತಿರವಾಗಿ ಸರಿದು ಕರೀತಿದ್ದಾನೆ, ನಿನ್ನನ್ನೇ. ತುಂಬ ತಡ ಆಯಿತು, ಊಟ ಮಾಡದೆ ನಿದ್ದೆ ಹೋದರೆ ಹೇಗೆ? ನಿಶಕ್ತಿ ಬರಲ್ವಾ? ಬಂದು ಊಟ ಮಾಡು. ನಾನು ಕೂಡ ಏನೂ ತಿಂದಿಲ್ಲ, ನಂಗೆ ಹಸಿವಾಗ್ತಿದೆ ಅಂತ ಅವಳು ಕೈ ಹಿಡಿಯೋ ಪ್ರಯತ್ನ ಮಾಡ್ದ. ಸೀತಾ ಕೈಯನ್ನು ಕೊಡ್ತಾ, ಸಾರಿ ಸರ್, ನಾನು ನನ್ನ ಮಿತಿಯಲ್ಲಿರ್ತೀನಿ, ದಯವಿಟ್ಟು ನೀವು ಕೂಡ ನಿಮ್ಮ ಮಿತಿಯಲ್ಲಿದ್ದರೆ ಒಳ್ಳೆಯದು. ನಿಮಗೆ ಹಸಿವಾದರೆ ನೀವು ಹೋಗ್ತೀನಿ, ಹಾಗೆ ನಾನು ಯಾವಾಗ ತಿನ್ನಬೇಕು ಹೇಗೆ ತಿನ್ನಬೇಕು ನನಗೆ ಗೊತ್ತು. ನಿಮ್ಮ ದುಡ್ಡಿನ ಆಸೆಯಿಂದ ನಿಮ್ಮನ್ನು ಮದುವೆ ಆಗಿದ್ದೀನಿ ಅಂತ ಹೇಳಿಬಿಟ್ರಲ್ಲ, ಅದಕ್ಕೆ ನಿಮ್ಮ ದುಡ್ಡಿನಿಂದ ಮಾಡಿದ ಅಡುಗೆನ ನಾನು ತಿನ್ನಲ್ಲ. ನಿಮಗೆ ಸಂಬಂಧಿಸಿದ ಯಾವುದೇ ವಸ್ತುವನ್ನು ನಾನು ಉಪಯೋಗಿಸ್ಬೇಕು ಅಂತ ಅಂದ್ಕೊಳ್ತಿಲ್ಲ. ನನಗೆ ಸಂಬಂಧಿಸಿದ ಮಟ್ಟಿಗೆ ನನಗೆ ಬೇಕಾದ ವಸ್ತುಗಳು, ತಿಂಡಿ, ಉಟ್ಕೊಳ್ಳೋ ಬಟ್ಟೆಗಳು ಎಲ್ಲವನ್ನು ಕೂಡ ನನ್ನ ಕಷ್ಟದ ಮೇಲೆ ಸಂಪಾದಿಸ್ಕೊಂಡು ಆಮೇಲೆ ತಿಂತೀನಿ. ನಿಮ್ಮ ವಸ್ತುಗಳನ್ನ ಮಾತ್ರ ನಾನು ಮುಟ್ಟಲ್ಲ, ಹಾಗೆ ನಿಮ್ಮ ದುಡ್ಡಿನಿಂದ ಮಾಡಿದ ಅಡುಗೆಗಳನ್ನ ನಾನು ತಿನ್ನಲ್ಲ ಅಷ್ಟೇ. ಅವಳು ಹಾಗೆಯೇ ಮಾತಾಡ್ತಿದ್ರೆ ರಾಮ್ ತುಂಬ ನೊಂದ್ಕೊಂಡ. ಸೀತಾ ತುಂಬ ಹಠಮಾರಿ, ಹಾಗೆ ಹುಡುಗಿ ಅಂತ ಅವನಿಗೆ ಗೊತ್ತು. ಅಷ್ಟೇ ಅಲ್ಲ, ಅವಳ ಮಾತುಗಳಲ್ಲಿ ಎಷ್ಟೋ ಸಂಕಟ ಕಾಣಿಸ್ತಿದೆ. ಅವಳು ತುಂಬ ಹರ್ಟ್ ಆಗಿದ್ದಾಳೆ. ಅದಕ್ಕೆ ಹಠ ಬಿಟ್ಟು ಬಂದು ವಿನಂತಿಸ್ತಾ ಊಟಕ್ಕೆ ಕರೆದ. ಆದರೆ ಸೀತಾ ತನ್ನ ಕಷ್ಟದ ಮೇಲೆ ಸಂಪಾದಿಸಿದ ತಿಂತೀನಿ ಅಂತ ಅಂತಿದ್ದಾಳೆ. ಅಂದರೆ ಏನರ್ಥ? ಅವನ ಸಂಪಾದನೆ ಮುಟ್ಟಲ್ಲ ಅಂತ ತಾನೇ? ರಾಮ್ ಗಂಭೀರವಾಗ್ತಾ, ಏನು ಮಾತಾಡ್ತಿದ್ಯಾ? ನೀನು ಕಷ್ಟಪಡೋದು ಏನೇ? ನೀನು ನನ್ನ ಹೆಂಡತಿ ಹೊರಗಡೆ ಹೋಗಿ ಯಾವ ಕೆಲಸ ಮಾಡ್ತೀಯಾ? ನಿಜಕ್ಕೂ ನಿನ್ನ ಹಾಗೆ ಹೇಗೆ ಹೋಗಿ ಕೆಲಸ ಮಾಡೋದಕ್ಕೆ ಬಿಡ್ತೀನಿ? ಒಪ್ಪಲ್ಲ ನಾನು ಅದಕ್ಕೆ. ಸೀತಾ ಗಂಭೀರವಾಗಿ ಬೆಡ್ ಹಿಡಿದು, ಅದು ನನ್ನ ವ್ಯಕ್ತಿತ್ವ ಸರ್, ನಾನು ಒಬ್ಬರ ಮೇಲೆ ಆಧಾರ ಪಡಬೇಕು ಅಂದ್ಕೊಳ್ತಿಲ್ಲ. ನಾನೇನು ಓದು ಬರಹ ಇಲ್ಲದೆ ದಡ್ಲಲ್ಲ. ನಾನು ಓದಿಗೆ ತಕ್ಕ ಕೆಲಸ ಯಾವುದೋ ಒಂದು ನನಗೆ ಸಿಗುತ್ತೆ ಬಿಡಿ. ಕೆಲಸ ಬಂದಮೇಲೆ ನನ್ನ ಸಂಬಳದಿಂದ ನನಗೆ ಬೇಕಾದನ್ನೆಲ್ಲ ನಾನು ತೊಗೊಳ್ತೀನಿ. ಅಲ್ಲಿವರೆಗೂ ನಾನು ಇಲ್ಲಿ ಯಾವುದೇ ವಸ್ತುಗಳನ್ನ ಉಪಯೋಗಿಸ್ಕೊಳ್ಳಲ್ಲ. ಅವನು ಸಣ್ಣದಾಗಿ ನಕ್ಕು, ಏನು ಜೋಕ್ ಮಾಡ್ತಿದ್ಯಾ? ನೀನು ಕೆಲಸ ಮಾಡೋದೇನೇ? ನಾನೇನೋ ಬೆಳಗ್ಗೆ ನಿನ್ನ ಅನ್ನಬಾರ್ದು ಮಾತು ಏನೋ ಅಂದೆ ಅಂತ ಅನ್ನಿಸ್ತಿದೆ. ನಾನೇನು ಅಂದೆ ಅಂತಲೂ ನನಗೆ ಸರಿಯಾಗಿ ನೆನಪಿಲ್ಲ. ಒಂದು ವೇಳೆ ನೀನು ಬೇಜಾರು ಮಾಡಿಕೊಳ್ಳುವಂತೆ ನಾನು ಮಾತಾಡಿದರೆ ಅದಕ್ಕೆ ಪ್ರಾಮಾಣಿಕವಾಗಿ ಸಾರಿ. ನಾನು ಯಾರ ಮೇಲೂ ಇದ್ದ ಕೋಪವನ್ನು ನಿನ್ನ ಮೇಲೆ ತೋರಿಸ್ಬಿಟ್ಟೆ. ನೀನು ನನ್ನ ಹೆಂಡತಿ ಅಂತ ನಾನು ಮನಸ್ಫೂರ್ತಿಯಾಗಿ ಒಪ್ಕೊಳ್ತಿದ್ದೀನಿ. ಹಾಗೆ ನನ್ನ ಹೆಂಡತಿ ಬೇರೆ ಎಲ್ಲೋ ಕೆಲಸ ಮಾಡ್ತಾಳೆ ಅಂದರೆ ನಾನು ಹೇಗೆ ಒಪ್ಕೊಬಿಡ್ಲಿ? ನೆವರ್. ಯಾವುದೇ ರೀತಿ ಗಲಾಟೆ ಮಾಡದೆ ಬಂದು ಊಟ ಮಾಡು, ಇಲ್ಲದಿದ್ದರೆ ನಾನು ಸುಮ್ಮನಿರಲ್ಲ. ಸೀತಾ ಇನ್ನಷ್ಟು ಮುಂಡಾಗ ಅವನ ಕಡೆ ನೋಡ್ತಾ, ಏನು ಮಾಡ್ತೀರಾ? ಹೊಡಿತೀರಾ? ಬೈತೀರಾ? ಅದಕ್ಕಿಂತ ನೀವು ಮಾಡುವಂಥದ್ದೇನೂ ಇಲ್ವಲ್ಲ. ನಿಮ್ಗೆ ಗೊತ್ತಿರೋದೇ ಅತ್ತಾನೇ, ಎದುರಿನವ್ರ ಮನಸ್ಸು ಮುಕ್ಕಾಗುವಂತ ಮಾತಾಡೋದು, ನಿಮಗಿಷ್ಟ ಬಂದಂತ ನೀವಿರೋದು, ಇದೇ ತಾನೇ ನಿಮಗೆ ಗೊತ್ತಿರೋದು. ಪ್ಲೀಸ್, ಇನ್ನು ನಾನು ನನ್ನ ಮಿತಿಯಲ್ಲಿರಬೇಕು. ದಯವಿಟ್ಟು ನೀವು ನನಗಾಗಿ ನಿಮ್ಮ ಮುಖ್ಯವಾದ ಕೆಲಸಗಳು, ಸಭೆಗಳನ್ನ ಬಿಟ್ಟು ಬರಬೇಕಾಗಿಲ್ಲ. ಆದರೂ ಲಂಡನ್ಗೆ ಹೋದಂತೆ ತಾನೇ ಯಾಕೆ ತಿರುಗಿ ಬಂದ್ರಿ? ಯಾರು ಬರೋದು ಕೇಳಿದ್ರು ನಿಮ್ಮನ್ನು? ಇಲ್ಲಿ ನಾನು ಒಂಟಿಯಾಗಿ ಹೆದರಿಕೆಯಿಂದ ಸಂಕಟದಿಂದ ಅಳ್ತಿದ್ರು ನಿಮಗೇನೂ ಲೆಕ್ಕ ಇಲ್ಲವಲ್ಲ. ಬಿಸ್ನೆಸ್ ಮಾಡ್ಕೊಳ್ಳಿ, ಖುಷಿಯಾಗಿರಿ, ಇಲ್ದಿದ್ರೆ ಮತ್ತೆ ನನ್ನ ಮನಸ್ಸು ಮುರಿದು ಹೋಗೋ ಮಾತು, ನನಗೆ ಮದುವೆ ಇಷ್ಟ ಇಲ್ಲ ಅಂತ ಅಂತೀರಾ? ನಾನು ತಡ್ಕೊಳ್ಳಲಾರೆ. ಯಾಕಂದರೆ ನಿಮಗೆ ನನ್ನ ಮೇಲೆ ಇಷ್ಟ ಇದ್ದರೂ ಇಲ್ದಿದ್ರು, ನನ್ನನ್ನು ನೀವು ಹೆಂಡತಿ ಅಂತ ಅಂದ್ಕೊಳ್ಳದಿದ್ರು ನೀವು ನನ್ನ ಗಂಡ. ಈ ಲೋಕದಲ್ಲಿ ನನಗಂತೂ ಇರೋದು ನೀವೊಬ್ಬರೇ. ಹೊಡೆದ್ರು ಬೈದರು ನನ್ನವರು ಅನ್ನೋರು ನನಗೆ ಯಾರೂ ಇಲ್ಲ ನೀವು ಬಿಟ್ಟರೆ. ನನ್ನನ್ನು ಹೆತ್ತಮ್ಮ ಯಾರೋ ನನಗೆ ಗೊತ್ತಿಲ್ಲ, ಹುಟ್ಟಿದ ತಕ್ಷಣ ಹೊರೆ ಅನಿಸಿ ಕಸದ ತೊಟ್ಟಿಯಲ್ಲಿ ಎಸ್ತಿದ್ರಂತೆ. ಅನಾಥಾಶ್ರಮದವ್ರು ನನ್ನ ಆಧರಿಸಿದ್ರು. ಇಷ್ಟು ಕಾಲ ಅನಾಥೆಯಾಗಿ ಅಲ್ಲೇ ಬದುಕ್ತೆ. ನನ್ನ ಹೆತ್ತದ್ದು ಯಾರು, ನನ್ನ ತಂದೆ ಯಾರು, ನನ್ನ ಕುಟುಂಬ ಯಾವುದು ನನಗೇನೂ ಗೊತ್ತಿಲ್ಲ. ಆದರೆ ನಾನು ಇಷ್ಟೋ ನಂಬೋ ಶ್ರೀರಾಮನು ನನಗೆ ಸ್ವಂತದವ್ರನ್ನ ಆತದವ್ರನ್ನ ಮದುವೆಯಿಂದ ಕೊಡ್ತಾನೆ ಅಂತ ಆಸೆ ಪಟ್ಟಿದ್ದೆ. ಎಷ್ಟೋ ಕನಸುಗಳನ್ನ ಕಂಡು ಮದುವೆ ಆಗಬೇಕಂತ ಅಂದ್ಕೊಂಡೆ. ಆದರೆ ನನ್ನ ಕನಸು ಕೇವಲ ಕನಸಾಗಿ ಮಾತ್ರವೇ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ನಿಮಗೆ ಮದುವೆ ಕೂಡ ಒಂದು ಬಿಸ್ನೆಸ್ ಒಪ್ಪಂದ ಥರದ ತಾನೇ?
ಇದೆಲ್ಲ ನಿಮಗೆ ನಾನು ಹೇಳಿದ್ರೂ ಅರ್ಥ ಆಗಲ್ಲ. ಏನೋ ನಾನು ಅನುಕಂಪಕ್ಕಾಗಿ ಹೀಗೆ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ನಿಜ ಮಾತಾಡ್ತಿದ್ದೀನಿ. ನನಗೆ ಯಾರೂ ಇಲ್ಲ. ಹಾಗೆ ಹೆಚ್ಚು ಸಂತೋಷಪಟ್ಟ ತಕ್ಷಣವೇ ಸಂಕಟ ಎದುರಾಗತ್ತೆ. ನಾನು ಹೆಚ್ಚು ಹೊತ್ತು ಖುಷಿಯಾಗಿದ್ದರೂ ಅದು ನನಗೆ ಅಪಾಯವೇ ಅಂತ ಈ ದಿನ ಸಾಬೀತಾಗೋಯಿತು. ಅದಕ್ಕೆ ನಾನು ನನ್ನ ಜಾಗ್ರತೆಯಲ್ಲಿ ಇರ್ತೀನಿ. ಇನ್ನೆಂದು ನಿಮ್ಮನ್ನು ತೊಂದರೆಗೆ ಸಿಲುಕಿಸಲ್ಲ. ಸಾಧ್ಯ ಅಷ್ಟು ದೂರದಲ್ಲಿ ಇರ್ತೀನಿ. ಹಾಗೆ ಬೇಗ ಕೆಲಸ ಹುಡುಕೊಳ್ತೀನಿ. ಅಲ್ಲಿವರೆಗೂ ನಿಮ್ಮ ಮನೆಯಲ್ಲಿ ಉಚಿತವಾಗಿರ್ತೀನಿ ಅಂದ್ಕೊಳ್ಬೇಡಿ. ಕೆಲಸ ಸಿಗೋವರೆಗೂ ನನ್ನ ಕಾರಣದಿಂದ ನಿಮ್ಮ ಖರ್ಚನ್ನು ಲೆಕ್ಕದ ಸಮೇತ ತಿರುಗಿ ಕೊಟ್ಬಿಡ್ತೀನಿ. ರಾಮ್ ಅವಳ ಮಾತುಗಳೊಂದಿಗೆ ವಾದ ಮಾಡೋದಕ್ಕೆ ಬಯಸಲಿಲ್ಲ. ಹಾಗೆ ಸೀತಾ ತನ್ನ ಹಳೆ ದಿನಗಳು ಹೇಳ್ತಿದ್ರೆ ಅವನಿಗೆ ನಿಜವಾಗೂ ತುಂಬ ಸಂಕಟ ಆಯಿತು. ನಾನು ತಪ್ಪು ಮಾಡಿದೆ. ಲಿಲ್ಲಿ ಮಾತುಗಳ ಮನಸ್ಸನ್ನು ಇಟ್ಕೊಂಡು ಸೀತಾನ ನೋಯಿಸ್ಬಿಟ್ಟೆ. ಅವಳು ಚಿಕ್ಕ ಹುಡುಗಿ, ಲೋಕ ತಿಳಿಯೋದು ಯಾರೂ ಇಲ್ಲದ ಅನಾಥೆಯಾಗಿ ಬೆಳೆದಿದ್ದಾಳೆ. ಇಲ್ಲಿಗೆ ಬಂದರೆ ನಾನು ಬೇಜಾರು ಮಾಡಿದೆನೋ. ಇನ್ನು ಮುಂದೆ ನಾನೇ ಎಲ್ಲವೂ ಆಗಿ ನೋಡ್ಕೊಳ್ಬೇಕು ಅವಳನ್ನ. ಇನ್ನೆಂದು ಅವಳನ್ನ ನಾನು ನೋಯಿಸಬಾರ್ದು ಅಂತ ಮನಸ್ಸಿನಲ್ಲಿ ದೃಢವಾಗಿ ನಿಶ್ಚಯಿಸ್ಕೊಂಡ. ಆದರೆ ಇವಾಗ ಅವಳ ಜೊತೆ ಪ್ರೀತಿಯಿಂದ ಮಾತಾಡಿದ್ರು ಸೀತಾ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅವನಿಗೆ ಅರ್ಥ ಆಗೋಯಿತು. ರಾಮ್ ಒಬ್ಬ ತಿಳುವಳಿಕೆಯುಳ್ಳ ವ್ಯಾಪಾರಿ. ಅದಕ್ಕೆ ಅದೇ ಪದ್ಧತಿಯಲ್ಲಿ ಅವಳೊಂದಿಗೆ ಮಾತಾಡ್ದ. ಸರಿ, ನೀನು ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ಅದಕ್ಕೆ ನಾನು ಎಂಥ ಅಡ್ಡಿಯನ್ನು ಹೇಳಲ್ಲ. ನೀನು ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದು. ಸ್ವಲ್ಪ ಸಮಯ ಆಫೀಸಿಗೆ ಬಂದು ನೀನು ನಾನು ಕೊಡೋ ಕೆಲಸವನ್ನು ಸರಿಯಾಗಿ ಮಾಡು. ಅದಕ್ಕೆ ನಿಂಗೆ ಸಂಬಳ ಬರುತ್ತೆ, ಸರಿನಾ? ಅಲ್ಲಿವರೆಗೂ ನಿನಗಾಗೋ ಖರ್ಚನ್ನ ಆಮೇಲೆ ನೀನು ಲೆಕ್ಕ ಹಾಕ್ಕೊಡ್ತೀನಿ ಎಂದೆಲ್ಲ ಕೊಡುವಂತೆ ಬಿಡು. ಮೊದಲಾಗಿದ್ದರೆ ನನಗೆ ಹಸಿವಾಗ್ತಿದೆ, ಕೆಳಗೆ ಊಟ ಮಾಡೋಣ, ಸರಿನಾ? ಅವನಾಗ ಮಾತಾಡೋಷ್ಟರಲ್ಲಿ ಅವಳು ಆಶ್ಚರ್ಯಪಟ್ಲು. ನಿಜವಾಗಿ ನನ್ನ ಕೆಲಸ ಮಾಡೋದಕ್ಕೆ ಹೇಳ್ತಿದ್ದಾರಾ ಅಥವಾ ನನ್ನ ನಿಯಂತ್ರಣದ ಹಿಡಿಯೋದಕ್ಕೆ ಸುಳ್ಳು ಹೇಳ್ತಿದ್ದಾರಾ? ರಾಮ್ ಸ್ಥಿರವಾಗಿ ಹೇಳ್ದ, ನಾನು ಸುಳ್ಳು ಹೇಳಲ್ಲ, ಹಾಗೆ ಸುಳ್ಳನ್ನು ಸಹಿಸಲ್ಲ. ಕಷ್ಟ ಆದರೂ ಸರಿ, ನಿಜವನ್ನೇ ಒಪ್ಕೊಳ್ತೀನಿ. ನೀನು ನನ್ನ ಹತ್ರ ಕೆಲಸ ಮಾಡೋದಕ್ಕೆ ಬರ್ತೀಯ, ಆದರೆ ಇವಾಗಲ್ಲ, ಆಮೇಲೆ. ನಿನಗೆ ಯಾವ ಕೆಲಸ ಕೊಡಬೇಕನ್ನೋದು ನಾನು ತೀರ್ಮಾನ ಮಾಡ್ತೀನಿ. ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ಕೊಳ್ಬೇಕಲ್ವಾ? ಅಲ್ಲಿವರೆಗೂ ನಿನ್ನ ಕೋಪನ ಪಕ್ಕಕ್ಕಿಟ್ಟರೆ ಸಂತೋಷ ಪಡ್ತೀನಿ. ಹಾಗೆ ನಿನಗೆ ಇನ್ನೊಂದು ಮಾತು ಕೂಡ ಕೊಡ್ತಿದ್ದೀನಿ. ಈ ದಿನ ಏನಾಯಿತೋ ಇನ್ನೊಂದು ಬಾರಿ ಹಾಗೆ ಮರುಕಳಿಸ್ದಂತ ನೋಡ್ಕೊಳ್ತೀನಿ. ನಿಜ ಹೇಳಬೇಕಂದ್ರೆ ಇಷ್ಟರವರೆಗೂ ನಾನು ಯಾರೊಂದಿಗೂ ಇಷ್ಟು ಶಾಂತವಾಗಿ ಮಾತಾಡಿದ್ದಿಲ್ಲ, ಕ್ಷಮೆ ಕೇಳಿದ್ದಿಲ್ಲ. ಮೊದಲು ಬಾರಿ ನಿನಗೆ ಹೇಳ್ತಿದ್ದೀನಿ. ನನಗೆ ಯಾರ ಜೊತೆನೂ ಕೂಡ ಹರಟೆ ಹೊಡೆಯೋದು ಅಥವಾ ಪ್ರೀತಿಯಿಂದ ಮಾತಾಡೋದು ನನಗದು ಯಾವುದೂ ಬರೋದೇ ಇಲ್ಲ. ನನ್ನತ್ತೆ ತುಳಸಿ ಅವರು ಎಷ್ಟೋ ಕಷ್ಟಪಟ್ಟುಕೊಂಡು ಉದ್ಯಮಿಯಾಗಿ ನೆಲೆ ನಿಂತರು. ಅವರ ಸಹಾಯದಿಂದಲೇ ವ್ಯಾಪಾರ ರಂಗದಲ್ಲಿ ಇಟ್ಟೆ. ಎಷ್ಟೋ ಏರುಪೇರುಗಳನ್ನ ಎದುರಿಸಿದೆ. ನನ್ನ ಅಡ್ಡಗಟ್ಟಬೇಕಂತ ತುಂಬ ಶಕ್ತಿಗಳ ಪ್ರಯತ್ನಿಸ್ತಿವೆ. ಹಿಂದೆ ತುಂಬ ಬಾರಿ ಪ್ರಯತ್ನ ಕೂಡ ನಡೆದಿತ್ತು. ಇಂದಿಗೂ ಪ್ರಯತ್ನಿಸ್ತಲೇ ಇವೆ. ಒಬ್ಬೊಬ್ಬರನ್ನೇ ತಪ್ಪಿಸ್ಕೊಳ್ತಾ ಅಪಾಯಗಳನ್ನ ಎದುರಿಸ್ತಾ ಹೋರಾಟದಲ್ಲಿ ನನ್ನ ಜೀವನ ಮುಗಿದು ಹೋಯಿತು. ಅದಕ್ಕೆ ನನ್ನ ಮನಸ್ಸಿನ ಮದುವೆ ಪ್ರೀತಿಯನ್ನು ಆಲೋಚನೆ ಇಟ್ಕೊಳ್ಳಲಿಲ್ಲ. ಕಾರಣ ಏನೇ ಇರಲಿ, ನಿನ್ನ ಜೊತೆ ನನಗೆ ಮದುವೆ ಆಗಿದೆ. ನಿನ್ನನ್ನು ನಾನು ಅರ್ಥ ಮಾಡ್ಕೊಳ್ಬೇಕಾದ್ರೂ, ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೂ ಸಮಯ ಹಿಡಿಯತ್ತೆ. ಅದರಿಂದ ನೀನು ಕೇಳಿದಂತೆ ನಿನಗೆ ನಾನು ಕೆಲಸ ಕೊಡ್ತೀನಿ. ಮಹಾನ್ ರಾಮ್ ಹೆಂಡತಿ ಎಲ್ಲೋ ಹೊರ ಕೆಲಸ ಮಾಡ್ತಾಳೆ ಅಂದರೆ ಅದು ನನಗೆ ಎಷ್ಟು ಅವಮಾನ ಯೋಚಿಸು. ಅವಕಾಶ ಸಿಕ್ಕರೆ ನನ್ನ ಪೆಟ್ಟು ನೀಡಬೇಕು ಅಂತ ನೋಡುವವರು ಎಷ್ಟೋ ಜನರಿದ್ದಾರೆ. ನಿನ್ನ ನಡವಳಿಕೆಯಿಂದ ಅಂಥವ್ರಿಗೆ ಅವಕಾಶ ಕೊಡ್ತೀಯಾ ಹೇಳು? ನಿನ್ನ ಗಂಡನಿಗೆ ಅವಮಾನವಾಗುವಂತೆ ನೀನು ನಡ್ಕೊಳ್ತೀಯಾ ಅಂತ ನಾನು ಅಂದ್ಕೊಳ್ತಿಲ್ಲ. ಬುದ್ಧಿವಂತಳಾಗಿ ನನ್ನ ಮಾತು ಕೇಳ್ತೀಯಾ ಅಂತ ಅಂದ್ಕೊಂಡಿದ್ದೀನಿ. ಏನು ಕೇಳ್ತೀಯಾ ತಾನೇ? ಸೀತಾ ರೋಷದಿಂದ ಮೂಗುಬ್ಬಿಸ್ತಾ, ನೀವು ನನ್ನ ಮೇಲೆ ಕೋಪದಿಂದ ಕಿರ್ಚಾಡಿದ್ರು, ನನ್ನ ಎಷ್ಟು ಮಾತುಗಳಂದ್ರು, ನೀವೇ ನನಗೆ ತಾಳಿ ಕಟ್ಟಿದ ಗಂಡ, ನೀವೇ ನನಗೆಲ್ಲವೂ, ನನ್ನ ಜೀವನ ನಿಮ್ಮ ಜೊತೆಗೇನೆ. ಅಂತಹ ನಿಮ್ಮನ್ನು ಅವಮಾನಿಸೋ ಪ್ರಯತ್ನ ನಾನು ಎಂದಿಗೂ ಮಾಡಲ್ಲ. ಯಾರಿಗೂ ಮಾತಾಡೋ ಅವಕಾಶ ಕೂಡ ಕೊಡಲ್ಲ ನಾನು. ಅಂದಹಾಗೆ ಮನೆಯಲ್ಲಿ ನಾನು ಸುಮ್ಮನೆ ಕೂತು ಅನ್ನ ತಿಂದು ದುಡ್ಡಿನ ಮನುಷ್ಯರು ಅಂತ ಅನ್ನಿಸ್ಕೊಡಲ್ಲ. ಖಚಿತವಾಗಿ ನಾನು ಕೆಲಸ ಮಾಡ್ತೀನಿ. ನೀವು ನನಗೆ ಹೆಚ್ಚು ಸಂಬಳ ಕೊಡಬೇಕಾದ ಅಗತ್ಯ ಇಲ್ಲ. ಒಂದು 10,000 ಕೊಟ್ಟರೆ ಸಾಕು, ನಾನು ಬರ್ತೀನಿ. ಏನು ಒಪ್ಪಿಗೆ ತಾನೇ? ಹಾಗಾದರೆ ನಾನು ನಾಳೆಯಿಂದ ನಿಮ್ಮ ಆಫೀಸಿಗೆ ಬರ್ತೀನಿ. ನೀವು ಹೇಳಿದ ಕೆಲಸ ಮಾಡ್ತೀನಿ. ನನಗಾಗೋ ಖರ್ಚು 10,000ಕ್ಕಿಂತ ಹೆಚ್ಚು ಇರಲ್ಲ ತಾನೇ? ಅವನು ಸಣ್ಣದಾಗಿ ನಿಟ್ಟುಸಿರು ಬಿಟ್ಟು, ಹೇಳಿದ್ನಲ್ಲ ಸೀತಾ, ಯಾವುದಕ್ಕಾದರೂ ಸಮಯ ಬರಬೇಕಂತ. ನೀನು ನಾಳೆನೇ ಆಫೀಸಿಗೆ ಬರ್ತೀನಿ ಅಂದರೆ ಆಗಲ್ಲ. ನಾನು ಎಲ್ಲವನ್ನ ವ್ಯವಸ್ಥೆ ಮಾಡ್ಕೊಳ್ಬೇಕು. ಸರಿ, ನೀನು ಕೇಳಿದಂತೆ ನಿನ್ನ ಕೆಲಸ ಸಿದ್ಧವಾಗುತ್ತೆ. ನೀನೇನು ಮಾಡಬೇಕು, ನಿನ್ಗೆ ಯಾವ ಕೆಲಸ ಕೊಡಬೇಕಂತ ಯೋಚಿಸ್ತೀನಿ. ಅಲ್ಲಿವರೆಗೂ ನೀನು ಮನೇಲಿ ಇರ್ತೀಯ. ಬುದ್ಧಿವಂತಳಾಗಿ ಊಟ ಮಾಡಿ ಖುಷಿಯಾಗಿ ಎಷ್ಟೋ ಪ್ರಶಾಂತವಾಗಿರ್ತೀಯ. ನಾನು ಇನ್ನೆಂದೂ ನಿನ್ನ ಮೇಲೆ ಕೋಪಿಸ್ಕೊಳ್ಳಲ್ಲ ಮತ್ತು ಭರವಸೆ ಕೊಡಲಾರೆ. ಹೇಳಿದ್ನಲ್ಲ, ನಂಗೆ ಸ್ವಲ್ಪ ತಿಕ್ಕಲು. ವ್ಯಾಪಾರದ ವಿಷಯಗಳಲ್ಲಿ ಕಿರಿಕಿರಿ ಉಂಟಾದರೆ ಆ ಸಮಯದಲ್ಲಿ ನಾನು ಯಾರ ಮೇಲೆ ಕಿರ್ಚಾಡ್ತೀನೋ ನನಗೆ ಗೊತ್ತಾಗಲ್ಲ. ಹೇಳಬೇಕಂದ್ರೆ ಲಕ್ಷ್ಮಣ್ ಮೇಲೆ ಕೂಡ ನಾನು ಇವತ್ತು ಕಿರ್ಚಾಡ್ಬಿಟ್ಟಿದ್ದೀನಿ. ಅವನು ಬೇಜಾರು ಮಾಡ್ಕೊಂಡಿದ್ದಾನೆ. ಅದಕ್ಕೆ ಮಾತಂತೂ ಕೊಡಲ್ಲ. ಆದಷ್ಟು ನಿನ್ನೇನು ಅಂದಂತ ಇರ್ತೀನಿ. ಅಷ್ಟಕ್ಕೆ ತಾನೇ ನೀನು ನನ್ನನ್ನು ನಂಬೋದು. ಮೊದಲಾಗಿದ್ದರೆ ಕೆಳಗೋ ಊಟ ಮಾಡೋಣ. ನೀನು ಪೂರ್ತಿಯಾಗಿ ಗುಣ ಆಗಬೇಕು. ಅಮ್ಮನವ್ರು ತಿರುಗಿ ಬರಬೇಕು. ಅವ್ರು ಬಂದ ಮೇಲೆ ಹೇಳಬೇಕಲ್ಲ, ಮನೆ ಸೊಸೆ ಕೆಲಸಕ್ಕೆ ಹೋಗ್ತಿದ್ದಾಳೆ ಅಂದರೆ ಅವರ ಅನುಮತಿ ಕೂಡ ತಗೋಬೇಕಲ್ಲ. ಸ್ವಲ್ಪ ಸಮಯ ಹಿಡಿಯತ್ತೆ. ಅಲ್ಲಿವರೆಗೂ ನೀನು ಕಾಯ್ತೀಯ ತಾನೇ? ಹಾಗೆ ಅಳದೇ ಇರಬೇಕು. ಏನಿರ್ತೀಯ ತಾನೇ? ಅವನ ತಾಪತ್ರಯ ಎಲ್ಲ ಒಂದೇ. ಸೀತಾ ಕೋಪ ಮರೆತು ಬಿಡಬೇಕು, ಸಂಕಟ ಪಡಬಾರ್ದು. ಚೆನ್ನಾಗಿ ಊಟ ಮಾಡಿ ಪ್ರಶಾಂತವಾಗಿ ನಿದ್ದೆ ಮಾಡಬೇಕು. ಅದಕ್ಕೋಸ್ಕರ ಎಲ್ಲದಕ್ಕೂ ಸರಿ ಅಂತ ಒಪ್ಕೊಳ್ತಿದ್ದಾನೆ. ಅವಳು ಕಣ್ಣು ಒರೆಸ್ಕೊಡ್ತಾ, ಹಾಗಾದರೆ ಈ ದಿನ ನಾನು ಊಟ ಮಾಡಿದ್ದಕ್ಕೆ, ಮನೆಯಲ್ಲಿ ಇರೋದಕ್ಕೆ ಎಲ್ಲದಕ್ಕೂ ಲೆಕ್ಕ ತೊಗೊಳ್ತೀರಲ್ಲ, ಇದೆಲ್ಲವನ್ನು ಸಾಲ ಅಂತ ಒಪ್ಕೊಳ್ತೀರಲ್ವ? ಹಾಗಾದರೆ ನಾನು ಊಟ ಮಾಡ್ತೀನಿ. ಇಲ್ದಿದ್ದರೆ ನಾನು ಕೆಲಸ ಮಾಡೋವರೆಗೂ ಏನೂ ತಿನ್ನಲ್ಲ.
ಅವನ ತಲೆ ಅಲ್ಲಾಡಿಸ್ದ. ಸರಿ, ನೀನು ಕೇಳ್ತಿಯಲ್ಲ 10,000ಕ್ಕೆ ನಿನಗೆ ಕೆಲಸ ಬೇಕಂತ, ಅಂದರೆ ನಿನಗೋಸ್ಕರ ನಾನು ಮಾಡೋ ಖರ್ಚು 10,000 ಅಂತ ನಿನ್ನ ಉದ್ದೇಶ ಅಷ್ಟೇ ತಾನೇ? ಸರಿ, ಹಾಗೆ ಮೊದಲಾಗಿದ್ರೆ ಹೋಗೋಣ ನಡಿ ಸೀತಾ ಅಂದ. ಸೀತಾ ಆಲೋಚಿಸ್ತಾ, ನಾನು ಕೆಲಸ ಮಾಡ್ತೀನಿ, ನನ್ನ ಬುದ್ಧಿವಂತಿಕೆ ಏನೆಂಬುದು, ನನ್ನ ಪ್ರತಿಭೆ ಏನಂತ ನಿಮ್ಗೆ ಅರ್ಥ ಆಗೋಂತ ಮಾಡ್ತೀನಿ. ಹಾಗೆ ನನಗೋಸ್ಕರ ಖರ್ಚಾಗೋ ಪ್ರತಿ ರೂಪಾಯಿನ ನಾನೇ ಸಂಪಾದಿಸ್ಕೊಳ್ತೀನಿ. ನಾನು ಯಾರಿಗೂ ಭಾರ ಆಗ್ಬೇಕು ಅಂದ್ಕೊಳ್ತಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಳು. ಬೆಳಿಗ್ಗೆ ಅಷ್ಟೊಂದು ಮಾತುಗಳಂದ್ರು ನನಗೋಸ್ಕರ ಮನೆಗೆ ಬಂದಿದ್ದಾರೆ, ಅದಕ್ಕೆ ಖುಷಿ ಅಂತ ಮೌನವಾಗಿ ಅವನ ಜೊತೆ ಹೊರಗೆ ಬಂದಳು. ರಾಮ್ ಡೈನಿಂಗ್ ಟೇಬಲ್ ಹತ್ರ ಸೀತಾನ ಕೂರಿಸಿ ಗಬಗಬನೆ ಆಹಾರನೆಲ್ಲ ಬಡಿಸ್ತಿದ್ದಾನೆ. ಶಿರೀಷಾ ಆಶ್ಚರ್ಯಚಕಿತಳಾಗಿ ಸ್ತಬ್ಧಳಾಗಿ ನೋಡ್ತಿದ್ದಾಳೆ. ಸೀತಾ ಅವನ ಕಡೆ ನೋಡಿ, ನಿಮಗೂ ಹಸಿವಾಗ್ತಿದೆ ಅಂದ್ರಲ್ಲ, ತಿನ್ನಿ ಅಂತ ಹೇಳಿದ್ಲು. ಅವನು ಕೂಡ ಪಕ್ಕದಲ್ಲಿ ಕೂತು ತಿಂತಿದ್ದಾನೆ. ಸೀತಾ ಗಬಗಬನ್ ತಿಂದು ಮುಗಿಸಿದ್ಲು. ಯಾಕೋ ಅವನಿಗೆ ಅವಳಲ್ಲಿ ಒಂದು ಸಣ್ಣ ಮಗು ಕಾಣಿಸ್ತಿದೆ, ಒಂದು ಸ್ವಾತಿ ಮುತ್ತು ನೋಡ್ತಿರೋ ಭಾವನೆ. ಇನ್ನೆಂದು ನೀನು ನಾನು ಬೇಜಾರು ಮಾಡಲ್ಲ ಸೀತಾ, ನಿನ್ನಲ್ಲಿ ಏನೋ ಮಾಯೆ ಇದೆ, ನನ್ನ ಬದಲಾಯಿಸ್ತೀಯ ಅಂತ ಅರ್ಥ ಆಗ್ತಿದೆ. ನಾನು ಬದಲಾಗಲ್ಲ ಅಂತ ಅಂದ್ಕೊಳ್ತಿದ್ದೆ, ಆದರೆ ಬದಲಾಗೋದೆ. ಲಂಡನ್ ವಿಮಾನದಲ್ಲಿರಬೇಕಾದ ನಾನು ನಿನ್ನ ಮುಂದೆ ಬಂದು ನಿಂತೆ, ನಿನ್ನ ಜೊತೆ ಒಟ್ಟಿಗೆ ರಾತ್ರಿ ಊಟ ಮಾಡ್ತಿದ್ದೀನಿ. ಇದೆಲ್ಲ ಏನಂದರೆ ನನಗೆ ಉತ್ತರ ಸಿಗ್ತಿಲ್ಲ, ಆದರೂ ಪರವಾಗಿಲ್ಲ, ನೀನು ಬೇಜಾರು ಮಾಡ್ಕೊಳ್ತಿದ್ರೆ ನನಗಷ್ಟೇ ಸಾಕು. ಹಾಗಂತ ನಾನು ನಿನ್ನ ಮುಂದೆ ತಲೆಬಾಗಲ್ಲ. ಕೋರ್ತಿದೆಯಲ್ಲ ನನ್ನ ಹತ್ರ ಕೆಲಸ ಮಾಡ್ತೀನಂತ, ನೀನೇ ತಪ್ಪು ತಿಳ್ಕೊಂಡು ನನಗೆ ಯಾವ ಕೆಲಸವೂ ಬೇಡ, ಮನೇಲಿ ನಿಮ್ಗೆ ಕಾಯ್ತಾ ಇರ್ತೀನಿ ಅನ್ನುವಂತ ಮಾಡ್ತೀನಿ. ಆಗ ನೀನು ಹೇಗೆ ದಾರಿಗೆ ಬರಲ್ವೋ ನೋಡ್ತೀನಿ. ಈ ರಾಮ್ ಜೊತೆ ಅಷ್ಟು ಸುಲಭ ಅಲ್ಲ ಅಂತ ಶೀಘ್ರದಲ್ಲಿ ನೀನು ತಿಳ್ಕೊಳ್ತೀಯ ಅಂತ ಸಣ್ಣದಾಗಿ ನಕ್ಕು ಅವಳು ಮುಂದೆ ಗಟ್ಟಿ ಹಾಲಿನ ಗ್ಲಾಸ್ ಇಟ್ಟು, ಇದನ್ನು ಕೂಡ ಖಾಲಿ ಮಾಡು. ನೀರಸವಾಗಿ ಹೋಗಿದೆಯಲ್ಲ ತುಂಬ ನೀನು, ಆದರೂ ನಾನೇನೋ ಕಿರ್ಚಾಡಿದ್ರೆ ನೀನೇ ಹಾಕೊಳ್ಳೋದು. ಹೇಗಿದ್ರು ನಮ್ಮಿಬ್ಬರ ಮಧ್ಯೆ ಅಷ್ಟೊಂದು ಒಡನಾಟ ಇಲ್ವಲ್ಲ ಅಂತ ಬಂದು ಜಗಳ ಅಂತ ವಿಷಯ ಬದಲಾಯಿಸಿ, ಹೋಗಿ ಮಲ್ಕೋ, ನಾನು ಇವಾಗಲೇ ಬರ್ತೀನಿ ಅಂತ ಫೋನಲ್ಲಿ ಮಾತಾಡ್ಕೊಂಡು ಹೋದ. ಅವಳು ಅವನನ್ನು ಪ್ರಶ್ನಿಸಲಿಲ್ಲ, ಆದಷ್ಟು ಅವನ ವಿಷಯಗಳಲ್ಲಿ ತಲೆ ಹಾಕಬಾರ್ದು ಅನ್ನುವಂತೆ ಮೌನವಾಗಿ ಹೊರಟೋದ್ಲು. ಸೀತಾ ರೂಮಿಗೆ ಬಂದ ಮೇಲೆ ಬೆಡ್ ಮೇಲೆ ಕೂತು ಆಲೋಚನೆ ಮಾಡ್ತಿದ್ದಾಳೆ. ರಾಮ್ ತಿರುಗಿ ಬರ್ತಾರೆ ಅಂದ್ಕೊಂಡ್ರೆಲ್ಲ ಬಂದಿದ್ದಾರೆ ನನಗೋಸ್ಕರ, ಇದೆಲ್ಲ ನಿಜಾನಾ? ಯಾರೊಬ್ಬರಿಗೂ ಎಂದೋ ಕ್ಷಮಾಪಣೆ ಕೇಳಿದವ್ರು ನನಗೆ ಸಾರಿ ಹೇಳಿದ್ರು ಅಂದರೆ ಏನರ್ಥ? ಅವ್ರು ಬದಲಾಗ್ತಿದ್ದಾರೆ ನನಗೋಸ್ಕರ. ಬದಲಾಗ್ತಿದ್ದಾರೆ ಅಂದರೆ ಇಷ್ಟರ ಮಟ್ಟಿಗೆ ನಾನು ಏನನ್ನು ಹತೋಟಿ ತಪ್ಪಿದ್ರು ಇನ್ನೊಂದು ಬಾರಿ ನನ್ನ ಅವಮಾನಿಸಲ್ಲ ಅಂತ ಏನು ನಂಬಿಕೆ? ನಾನು ಅವ್ರಿಗೆ ಪರೀಕ್ಷೆ ಇಡಬೇಕು. ನನಗೋಸ್ಕರ ಅವ್ರು ಪೂರ್ತಿಯಾಗಿ ಬದಲಾಗಬೇಕು. ಹೆಂಡತಿಯಾಗಿ ನಾನು ಅವ್ರಿಗೆ ಹತ್ರ ಆಗಬೇಕು. ಅವರು ನನ್ನ ಗಂಡನಾಗಿ ಪ್ರೀತಿ ನೀಡಬೇಕು ಅಂದರೆ ನಾನು ನನ್ನ ಸ್ವಾಭಿಮಾನ ಕಾಪಾಡಿಕೊಳ್ಬೇಕು. ಎಂಥ ಪರಿಸ್ಥಿತಿಯಲ್ಲೂ ನಾನು ಕೆಲಸ ಮಾಡಬೇಕು. ನನಗಂತೂ ಒಂದು ಗುರುತು, ನನ್ನ ಪಾಲಿನ ಸಂಪಾದನೆ ಎಷ್ಟೋ ಅಷ್ಟೋ ಇರಬೇಕು. ಇಲ್ಲಿದ್ದರೆ ಯಾವುದೋ ಒಂದಿನ ನಾನು ಮನೆಯಲ್ಲಿ ಸುಮ್ಮನೆ ಕೂತು ಅನ್ನ ತಿಂತಿದ್ಯಾ, ನಾನು ದುಡ್ಡು ತಿಂತಿದ್ಯಾ ಅಂತ ಅಂದರೂ ಆಶ್ಚರ್ಯ ಇಲ್ಲ. ಅದಕ್ಕೆ ಅವ್ರಿಗೆ ಅವಕಾಶ ಕೊಡದೆ ನಾನು ನನ್ನ ನಿರ್ಧಾರ ಬದಲಾಯಿಸ್ಕೊಡದೆ ಇರ್ತೀನಿ ಅಂತ ಹಲವು ರೀತಿಯಲ್ಲಿ ಆಲೋಚಿಸ್ತಾ ಬೆಡ್ ಮೇಲೆ ಹೊರಗಿ ಕುತ್ತಿಗೆಯಲ್ಲಿ ಮಿಂಚ್ತಿರೋ ತಾಳಿ ಕಡೆ ನೋಡ್ಕೊಳ್ತಾ ಅಂದ್ಕೊಂಡ್ಲು. ಈ ತಾಳಿಗೆ ನಿಜವಾಗಿಯೂ ಎಷ್ಟು ಶಕ್ತಿ ಇದೆ, ಅದಕ್ಕೆ ಈ ಹಠಮಾರಿ ನನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲಿಗೆ ಹೋಗೋದು, ಹೋದರೆ ಸುಮ್ಮನೆ ಇರ್ತೀನಾ? ಸೀತಾ ಇಲ್ಲಿದ್ದಾಳೆ ಅಂತ ತನಗೆ ತಾನೇ ಹೇಳ್ಕೊಳ್ತಾ ಏನೋ ನೆನಪು ಮಾಡಿಕೊಂಡ್ಲು. ರಾತ್ರಿ ಊಟಕ್ಕೆ ಹೋಗಿ ಬಂದ ಮೇಲೆ ಸರ್ ಕೋಪದಲ್ಲಿದ್ದಾರೆ ಅಂತಿದ್ದ ಲಕ್ಷ್ಮಣ್. ಇವರು ಕೂಡ ಯಾರ ಮೇಲೂ ಇತ್ತು ಕೋಪವನ್ನು ನಿನ್ನ ಮೇಲೆ ತೋರಿಸ್ತೆ ಅಂತ ಅಂದರು. ಅಷ್ಟಕ್ಕೂ ಯಾರಿವರು ಕೋಪ ತರಿಸಿದ್ದು? ರಾಮ್ ಫೋನ್ ಮಾತಾಡಿ ತಿರುಗಿ ನೋಡ್ದ. ಶಿರೀಷಾ ಕಾಣಿಸಿದ್ಲು. ಅವನು ಬೇಜಾರು ಮಾಡ್ಕೊಳ್ತಾ, ಸಾರಿ ಶಿರೀಷಾ, ನೀವೆಲ್ಲ ಗಾಬರಿ ಆಗಿದ್ದೀರಿ, ಇನ್ನು ಮುಂದೆ ಹೀಗೇನೂ ನಡೆಯಲ್ಲ. ಅವಳು ಬೇಜಾರು ಮಾಡ್ಕೊಳ್ತಾ, ಸರ್ ಪಾಪ ಸರ್, ಸೀತಾ ಎಷ್ಟು ಸಂಕಟಪಟ್ಟಿದ್ದಾಳೆ ಅಂತ ನಂಗೆ ಗೊತ್ತು, ಇನ್ನೆಂದೂ ಅವನು ನೋಯಿಸ್ಬೇಡಿ ಪ್ಲೀಸ್. ರಾಮ್ ನಿಟ್ಟುಸಿರು ಬಿಟ್ಟು, ಪ್ರಯತ್ನ ಮಾಡ್ತೀನಿ ಶಿರೀಷಾ, ನೀನು ಕೆಲವು ವಿಷಯಗಳು ಹೇಳಬೇಕು, ನೀನು ನಾನು ಹೇಳ್ದಂತೆ ನಡ್ಕೊಳ್ಬೇಕು ಸರಿನಾ ಅಂತ ಏನೋ ಹೇಳ್ದ. ಮೊದಲಿಗೆ ಶಿರೀಷಾ ಆಶ್ಚರ್ಯಪಟ್ಲು, ಆಮೇಲೆ ಅರ್ಥ ಮಾಡಿಕೊಂಡು, ಓಕೆ ಸರ್, ನೀವು ಹೇಳ್ದಂತೆ ನಡ್ಕೊಳ್ತೀನಿ. ಆದರೆ ಒಂದಂತೂ ನಿಜ ಸರ್, ಸೀತಾ ಗ್ರೇಟ್. ಅವಳಂತ ಹೆಂಡತಿ ನಿಮಗೆ ಸಿಗೋದು ನಿಮ್ಮ ಅದೃಷ್ಟ. ಕಲ್ಮಶ ಇಲ್ಲದ ಬಂಗಾರದ ಹುಡುಗಿ. ನಿಮ್ಮನ್ನು ಒಬ್ಬ ಕೋಟ್ಯಾಧಿಪತಿ ದೊಡ್ಡ ಉದ್ಯಮಿ ಥರ ನೋಡದೆ ಮನುಷ್ಯನಂತ ನೋಡ್ತಾಳೆ. ಅದಕ್ಕೆ ಎಷ್ಟೋ ಸುಲಭವಾಗಿ ನಿಮ್ಮ ಜೊತೆ ಮಾತಾಡ್ಬಿಡ್ತಾಳೆ. ಸ್ವಲ್ಪವೂ ಭಯ ಹಿಂಜರಿಕೆ ಇಲ್ಲ ಅವಳಲ್ಲಿ, ಸ್ವಲ್ಪವೂ ಸ್ವಾರ್ಥ ಇಲ್ಲ. ಕೇವಲ ಬಂಧಕ್ಕೆ ಕಟ್ಟಿಬಿಡೋ ಮನಸ್ಸು ಬಿಟ್ಟರೆ ಸೀತಾ ನನಗೆ ಇಷ್ಟ ಆದ್ಲು ಸರ್. ರಾಮ್ ಮನಸ್ಸಲ್ಲಿ ಅಂದ್ಕೊಂಡು, ನನಗೂ ಇಷ್ಟ ಆದ್ಲು ಅಂತ. ನನ್ನಂತೆ ನೋಡೋ ಅವಳ ವ್ಯಕ್ತಿತ್ವ ಇನ್ನೂ ಇಷ್ಟ ಆಯಿತು ಅಂದ್ಕೊಳ್ತಾ ಮೇಲ್ನೋಟಕ್ಕೆ ಯಾವುದೇ ಉತ್ತರ ಕೊಡದೆ, ಸರಿ ತುಂಬ ತಡ ಆಗ್ತಿದೆ, ಹೋಗಿ ಮಲ್ಕೋ ಅಂತ ಅಲ್ಲಿಂದ ಹೊರಟೋದ. ಶಿರೀಷಾ ಸಣ್ಣದಾಗಿ ನಕ್ಕದ್ಲು. ಈ ಕಲ್ಲಿನ ಮನುಷ್ಯನ ಹೃದಯದಲ್ಲಿ ಪ್ರೀತಿ ಚಿಗುರ್ತಿದೆ, ಒಪ್ಕೊಳ್ಳೋದಕ್ಕೆ ಅಹಂಕಾರ ಅಡ್ಡಿ ಬರ್ತಿದೆ. ಸೀತಾ ನೀನು ನಿಜವಾಗಿಯೂ ಸೀತಾನೇ ಕಣಮ್ಮ. ರೂಮಿಗೆ ಹೋದ ರಾಮಲ್ಲಿದ್ದ ದೃಶ್ಯ ನೋಡಿ ವಿಚಿತ್ರವಾಗಿ ಭಾವಿಸ್ತಿದ್ದಾನೆ. ಸೀತಾ ಒಂದು ನೋಟ್ಬುಕ್ ಹಿಡ್ಕೊಂಡು ಏನೋ ಲೆಕ್ಕ ಬರೀತಿರುವಂತ ಕಾಣಿಸ್ತು. ಅವನು ಕೋಪದಿಂದ ಹತ್ತಿರಕ್ಕೆ ಹೋಗಿ ಕೈಯಲ್ಲಿದ್ದ ಬುಕ್ಕನ್ನು ಕಿತ್ಕೊಂಡು, ಇವಾಗ ಸಮಯ ಎಷ್ಟಾಗಿದೆ ಅಂತ ನೋಡಿದ್ಯಾ? ಇವಾಗ ಬರೀತಿದ್ಯಾ ಏನೇ? ಬೆಳಿಗ್ಗೆ ಏನೋ ಪರೀಕ್ಷೆ ಇರುವಂತೆ, ಮೊದಲು ಮಲ್ಕೋ ಅಂತ ಆಜ್ಞೆ ಮಾಡ್ದ. ಅವಳು ದೀರ್ಘವಾಗಿ ಉಸಿರೆಳಿತಾ, ಇಷ್ಟು ದಿನ ನನಗೋಸ್ಕರ ಎಷ್ಟು ಖರ್ಚಾಗಿದೆಯೋ ಲೆಕ್ಕ ಹಾಕ್ತಿದ್ದೀನಿ, ನಿಮಗೆ ಸಾಲ ತೀರಿಸ್ಬೇಕಲ್ಲ, ಹೀಗೆ ಕೊಡಿ, ಹೇಗಿದ್ರು ನನಗೆ ನಿದ್ದೆ ಬರ್ತಿಲ್ಲ, ಇವಾಗ ತಾನೇ ತಿಂದೆ ಅಲ್ವಾ, ಸ್ವಲ್ಪ ಹೊತ್ತು ಬಿಟ್ಟು ಮಲಗ್ತೀನಿ. ರಾಮ್ ಉಗ್ರವಾಗಿ ನೋಡ್ತಾ, ಹೇಳೋದು ಅರ್ಥ ಆಗ್ತಿಲ್ವಾ? ಮಧ್ಯರಾತ್ರಿ ಖರ್ಚುಗಳ ಬಗ್ಗೆ ಬರೀತೀಯಾ? ಸರಿ ಬಿಡು, ನಾಳೆ ನಾನು ಆಫೀಸ್ಗೆ ಹೋದ್ಮೇಲೆ ನಿಧಾನವಾಗಿ ಬರ್ಕೋ, ಇವಾಗ ಮಲ್ಕೋ, ಲೈಟ್ ಆಫ್ ಮಾಡ್ತಿದ್ದೀನಿ ಅಂತ ಬುಕ್ ಪಕ್ಕಕ್ಕೆ ಎಸ್ತ. ಸೀತಾ ಬೇಸರ ಮಾಡ್ಕೊಳ್ತಾ, ಎಲ್ಲ ನಿಮ್ಮಿಷ್ಟಾನೆ ಅಂತ ಗುಣಕ್ತಾ ಬೆಡ್ ಮೇಲೆ ಹೊರಕೊಂಡ್ಲು.
ರಾಮ್ ಸಣ್ಣದಾಗಿ ನಕ್ಕು ಗಬಕ್ಕನ ಅವಳನ್ನ ಎದೆಗೆ ಹತ್ತಿ ಇಟ್ಕೊಂಡ. ಆಶ್ಚರ್ಯ ಮೂಡಿಸ್ದ. ಅವಳು ಒಂದೇ ಸಮನೆ ಗಾಬರಿ ಆಗೋಗಿ ಏನಿದು, ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ಲು. ರಾಮ್ ಎಷ್ಟೋ ಸರಳವಾಗಿ ಏನು ಮಾಡ್ತಿದ್ದೀನಿ, ನಿದ್ದೆ ಮಾಡ್ಬೇಕಂತ ನೋಡ್ತಿದ್ದೀನಿ ಅಂದ. ಸೀತಾ ಬೇಸರದಿಂದ ನೋಡ್ತಾ, ಹಾಗಾದರೆ ಸುಮ್ಮನೆ ಕಣ್ಮುಚ್ಕೊಳ್ಳಿ, ನನ್ನ ಯಾಕೆ ಇಟ್ಕೊಂಡಿದ್ದೀರಾ? ಅವಳ ಪ್ರಶ್ನೆಗೆ ರಾಮ್ ಮುನಿಸ್ಕೊಳ್ತಾ, ಅದಕ್ಕೆ ಸ್ವಲ್ಪ ಮುಂಚೆ ತಾವೇ ನಾನು ರೂಮಿಗೆ ಬರುವಾಗ ಕೆಳಗೆ ಬೀಳ್ತಾ ದರ್ಶನ ಕೊಟ್ರಿ. ಸಮಯಕ್ಕೆ ಹಿಡ್ಕೊಂಡೆ, ಇಲ್ದಿದ್ರೆ ಪೆಟ್ಟು ಬೀಳ್ತಿತ್ತು. ಇವಾಗ ನಾನು ನಿದ್ರೆ ಹೋದರೆ ನಿನ್ನನ್ನು ಯಾರು ರಕ್ಷಿಸೋದು? ಅದಕ್ಕೆ ಸುರಕ್ಷಿತವಾಗಿ ಇಟ್ಕೊಂಡೆ. ನಾನು ಕೆಟ್ಟ ಗಂಡ ಅನ್ನಿಸ್ಕೊಳ್ಳೋದಕ್ಕೆ ಬಯಸ್ತಿಲ್ಲ. ಒಳ್ಳೆ ಗಂಡ ಹೆಂಡ್ತಿಗ ಕಾಳಜಿ ತಗೊಳ್ತಾನಲ್ವ, ಅದಕ್ಕೆ ನನ್ನ ಜಾಗ್ರತೆಯಲ್ಲಿ ನಾನು ಇದ್ದೀನಿ ಮಲಕೋ. ಸೀತಾವನ್ನ ಒಂದು ವಿಚಿತ್ರ ಪ್ರಾಣಿಯಂತೆ ನೋಡ್ತಿದ್ದಾಳೆ. ರಾಮೋಳ್ನ ಇನ್ನಷ್ಟು ಹತ್ರಕ್ಕೆ ತಗೊಳ್ತಾ, ಏನು ಹಾಗೆ ನೋಡ್ತಿದ್ಯಾ, ನಿನ್ನ ಅಪ್ಕೊಂಡೆ ಅಂತಾನಾ? ನಾನು ನಿನ್ನ ಗಂಡ ಅಪ್ಕೊಳ್ತೀನಿ, ಬೇಕು ಅಂದ್ಕೊಂಡ್ರೆ ಮುತ್ತು ಕೂಡ ಇಡ್ತೀನಿ, ನನಗೆ ಹಕ್ಕಿದೆ, ಹಾಗೆ ನಿನಗೂ ಆ ಹಕ್ಕಿದೆ. ಸದ್ಯಕ್ಕೆ ಈ ಅಪ್ಪುಗೇನು ಮಲ್ಕೋ, ನಂಗೆ ನಿದ್ದೆ ಬರ್ತಿದೆ, ಬೆಡ್ ಲೈಟ್ ಕೂಡ ಆಫ್ ಮಾಡ್ತೀನಿ. ಅಷ್ಟಕ್ಕೆ ನೀನು ಶಾಂತವಾಗಿ ಮಲಗೋದು. ಹೇಗಿದ್ರು ಬೆಳಗ್ಗೆ ನಾನು ಆಫೀಸ್ಗೆ ಹೋದ್ಮೇಲೆ ತುಂಬ ಲೆಕ್ಕಗಳು ಹಾಕಬೇಕಲ್ಲ, ಮಲ್ಕೋ. ಸೀತಾ ಇನ್ನೂ ವಾದಿಸಲಿಲ್ಲ. ಅವಳ ಮನಸ್ಸಿಗೆ ನೆಮ್ಮದಿ ಬೇಕನ್ನಿಸ್ತು. ಅದಕ್ಕೆ ಅವನಿಂದ ಬಿಡಿಸ್ಕೊಳ್ಳಿಲ್ಲ. ಹಾಗೆ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡೋ ಪ್ರಯತ್ನವನ್ನು ಮಾಡಿದ್ಲು. ರಾಮ್ಗೆ ಇವಾಗ ಪ್ರಶಾಂತವಾಗಿದೆ. ಅವಳನ್ನ ಎದೆಗೆ ಹತ್ತಿಟ್ಕೊಂಡ್ರೆ ಹೊರತು ನಿರಾಳವಾಗಿರೋದಕ್ಕೆ ಸಾಧ್ಯ ಇರಲಿಲ್ಲ ಅವನಿಗೆ. ನಿನಗೆ ನಾನಿದ್ದೀನಿ ಅನ್ನುವಂತೆಷ್ಟು ಇಷ್ಟದಿಂದ ಹತ್ತಿ ಇಟ್ಕೊಂಡು ನಿದ್ದೆ ಮಾಡ್ತಿದ್ದಾನೆ. ಸೀತಾ ಕೂಡ ಸ್ವಲ್ಪ ಹೊತ್ತಿಗೆ ನಿದ್ದೆಗೆ ಜಾರ್ಕೊಂಡ್ಲು. ಸದ್ಯಕ್ಕೆ ಆ ಜೋಡಿ ಪ್ರಶಾಂತವಾಗಿದ್ದಾರೆ. ಮುಂದೆ ಏನು ನಡೆಯುತ್ತೆ ನೋಡೋಣ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಪ್ರತಿಲಿಪಿಲಿ ಹೋಗಿ ನೋಡಿ. ಥ್ಯಾಂಕ್ ಯು.